السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಮುತಅಲ್ಲಿಮ್ ಸಹೃತ್ತುಗಳೇ, ವಿದ್ಯಾರ್ಥಿನಿಗಳೇ, ಕಿರಿಯರೇ, ನಾನು ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿಯ ಒಂದೆರಡು ಮಾತುಗಳನ್ನು ಆಡಲು ಇಲ್ಲಿದ್ದೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಸೂಕ್ಷ್ಮ ಮಾನವತೆ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾಗಿದ್ದರೆ ಜೀವಂತವಾಗಿ ಕೊಲ್ಲುತ್ತಿದ್ದ, ಸ್ವಂತ ತಂದೆ ಕರಲು ಕುಡಿಯನ್ನು ವಿಕಾರವಾಗಿ ಕೊಲ್ಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ. ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ತಮ್ಮ ಕರಲು ಕುಡಿಯನ್ನು ಕೊಲ್ಲಬೇಡಿ. فمن قتل مؤمنا متعمدا فجاره جهنم. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಒಂದು ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸಿದರು. ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಅರಬರಿಗೆ ಸಹೋದರತೆಯ ಪಾಠವನ್ನು ಕಲಿಸಿಕೊಟ್ಟಿದ್ದರು. ಅನಾಥರ ಸಂರಕ್ಷಿಸುವವರು ಸ್ವರ್ಗದಲ್ಲಿ ನಾಳೆ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಇರ್ಹಮು ಮನ್ ಫಿಲ್ ಅರ್ದಿ ಇರ್ಹಮುಕುಂ ಮನ್ ಫಿಸ್ ಸಮಾ. ಭೂಲೋಕವಾಸಿಗಳಿಗೆ ಕರುಣೆ ತೋರಿರಿ, ಅಲ್ಲಾಹು ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗತ್ತಿನ ಜಗಜಗಿಸಿದ ಜಗಪಾಲಕ, ಜಗಗುರು, ಜಗನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಕ್ರಿಮ್ ಜಾರಕ ವಲವು ಕಾಣಲ್ ಕಾಫಿರ. ನಿಮ್ಮ ನೆರೆಹೊರೆಯವನು ಮುಸ್ಲಿಂನಾಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನಾಗಲಿ, ಬುದ್ಧನಾಗಲಿ, ಸಿಖ್ನಾಗಲಿ, ಯಾರೋ ಆಗಲಿ, ಬಿಲಿಯನಾಗಲಿ, ಕರಿಯನಾಗಲಿ, ಯಾರೋ ಆಗಲಿ, ಅವನನ್ನು ನಾವು ಬಹುಮಾನಿಸಬೇಕು ಎಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ. ನಾರಾಯಣ ಗುರು ಪ್ರೀತಿಯ ಪ್ರವಾದಿಯ ಕುರಿತು ನಾರಾಯಣ ಗುರು ಹೇಳುತ್ತಾರೆ, ಪುರುಷಾಂತ್ರಿಸಿ ಪುಂಡ ದೇವಮೋ ನಯ ವಿದ್ಯಾಗೃತಿ ಪುಂಡ ಕರ್ಮಮೋ ಈಶ್ವರನ್ ಪವಿತ್ರ ಬುದ್ಧಮೋ ಮುತ್ತು ನಬಿ ರಕ್ತಮೋ. ಮುತ್ತು ನಬಿಯವರು ನಿಮ್ಮಂತ ಸಾಧಾರಣ ಮನುಷ್ಯರಲ್ಲ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರು ಎಂದು ಕೇಳಿದರೆ ಅದಕ್ಕೆ ಹೇಳಲಿಕ್ಕಿರುವುದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. The most Michael Achartravar, the most and our important people ಎಂಬ 100 ಪ್ರಭಾವಿಯ ವ್ಯಕ್ತಿಗಳ ಒಂದು ಪಾಠದಿಂದ ಒಂದು ಪುಸ್ತಕದಲ್ಲಿ ಅವರು ಹೇಳುತ್ತಾರೆ. ಅದರಲ್ಲಿ ಸ್ವಾಮಿ ವಿವೇಕಾನಂದ ಅವರಿದ್ದಾರೆ, ಗಾಂಧೀಜಿಯವರಿದ್ದಾರೆ, ಮೈಕಲ್ ಅಚಾರ್ಟ್ರವರು ಹೇಳುತ್ತಾರೆ, My choice of Prophet Muhammad Mustafa sallallahu alaihi wasallam to you world's most influential personality. ನಾನು ಹಲವಾರು ನಾಯಕರನ್ನು ಕಂಡೆ, ಆದರೆ ಅದರಲ್ಲಿ ಜಾತ್ಯತೀತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಶಸ್ಸು ಗಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕ ಅದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮಗೆ ಎಲ್ಲ ಅರ್ಥಗಳನ್ನು ಅನುಕರಣ ಮಾಡಲು ಒಬ್ಬ ನೇತಾರರಾಗಿದ್ದಾನೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕವಾದ ವಿರಾಮವನ್ನು ನೀಡಿ ವಾಖಿರ್ ದವಾನ ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. Next is number 1 2 3.